ಜೈ ಭಾರತ್ ವಂದೇ ಮಾತರಂ. ಒಂದು ವಾರದ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಒಂದು ವಿಚಾರ ಹೇಳಿದ್ದೆ. ಟರ್ಕಿಯ ಸರಕು ಸಾಗಾಣಿಕೆ ವಿಮಾನ ಪಾಕಿಸ್ತಾನಕ್ಕೆ ಬಂದುಳಿದಿತ್ತು ಹಾಗೂ ಅಲ್ಲಿನ ನೌಕಾದಳವು ಕೂಡ ಪಾಕಿಸ್ತಾನಕ್ಕೆ ಬಂದಿತ್ತು. ಭಾರತಕ್ಕೆ ಗೊತ್ತಾಗದಂತೆ ಪಾಕಿಸ್ತಾನಕ್ಕೆ ವೆಪನ್ಸ್ ನೀಡಿದೆ. ಒಂದು ವೇಳೆ ಕನ್ಫರ್ಮ್ ಆದರೆ ಮಾಲ್ಡೀವ್ಸ್ಗೆ ಆದ ಗತಿನೂ ಇವರಿಗೆ ಆಗುತ್ತೆ ಅಂತ ಹೇಳಿದ್ದೆ. ಅದೀಗ ಮಾತು ನಿಜವಾಗಿದೆ. ಈ ಸಂಘರ್ಷದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದು 3 ರಾಷ್ಟ್ರ: ಚೀನಾ, ಟರ್ಕಿ, ಅಜರ್ಬೈಜಾನ್. ಟರ್ಕಿಯಲ್ಲಿ ಭೂಕಂಪ ಆದಾಗಲೂ ಕೂಡ ಭಾರತೀಯರು ಮೊದಲಾಗಿ ಅವರ ರಕ್ಷಣೆಗೆ ನಿಂತರು. ಇನ್ನು ಅಲ್ಲಿ ಅವರ ಟೂರಿಸಂ ವಿಭಾಗದಲ್ಲಿರಬಹುದು, ವ್ಯವಹಾರ ವಿಭಾಗದಲ್ಲಿ ಕೂಡ ಇರಬಹುದು, ಭಾರತ ಮುಂಚೂಣಿಯಲ್ಲಿ ಕಾಣಸಿಗುತ್ತೆ. ಆದರೆ ಇದೇ ಟರ್ಕಿ ಭಾರತದ ಬೆನ್ನ ಹಿಂದೆ ಚೂರಿ ಹಾಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ. ಆದರೆ ಈಗ ಭಾರತದ ಜನರೇ ಈ ಟರ್ಕಿಗೆ ಉತ್ತರ ಕೊಡ್ತಾ ಇದ್ದಾರೆ. ಟರ್ಕಿಯಿಂದ ಆಮದುವಾಗುವಂತಹ ವಸ್ತುಗಳಾದ ಆಪಲ್, ಮಾರ್ಬಲ್, ಕಚ್ಚಾ ತೈಲ, ಫ್ಯಾಷನ್ ಡಿಸೈನ್ ಬಟ್ಟೆಗಳು, ಟರ್ಕಿಯ ವಸ್ತುಗಳನ್ನು ಭಾರತೀಯರು ಬಾಯ್ಕಾಟ್ ಮಾಡುತ್ತಿದ್ದಾರೆ. ಇದರಿಂದ ಟರ್ಕಿಗೆ ಸಾವಿರಾರು ಕೋಟಿಯ ನಷ್ಟ ಉಂಟಾಗಿದೆ. ಕೇವಲ ವ್ಯವಹಾರದಲ್ಲೂ ಮಾತ್ರವಲ್ಲ, ಅಲ್ಲಿನ ಟೂರಿಸಂ ಮೇಲೂ ಕೂಡ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಯಾಕೆಂದರೆ ಭಾರತೀಯರು ಈ ಟರ್ಕಿ ಟೂರಿಸಂ ಕೂಡ ಬಾಯ್ಕಾಟ್ ಮಾಡಿದ್ದಾರೆ. ಇನ್ನು ಚಲನಚಿತ್ರದಲ್ಲೂ ಕೂಡ ಟರ್ಕಿಯಲ್ಲಿ ಶೂಟಿಂಗ್ ಮಾಡದೇ ಇರಲು ನಿರ್ಧರಿಸಿದ್ದಾರೆ. ಇದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಟರ್ಕಿಗೆ ಸಿಕ್ಕ ಪ್ರತಿಫಲ. ಇಲ್ಲಿ ಟರ್ಕಿ ಯಾಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದೆ ಅಂದರೆ, ಒಂದನೇದಾಗಿ ಈ ಮುಸ್ಲಿಂ ರಾಷ್ಟ್ರ, ಈ ಎರ್ಡಗಾನ್ ಮುಸ್ಲಿಂ ರಾಷ್ಟ್ರಗಳ ಖಲೀಫಾ ಆಗಲು ಬಯಸುತ್ತಿದ್ದಾನೆ. ಅವನಿಗೆ ಅವನ ರಾಷ್ಟ್ರದ ಬಗ್ಗೆ ಚಿಂತೆ ಇಲ್ಲ. ಭಾರತದ ಅನಗತ್ಯ ವಿಚಾರವಾದ ಕಾಶ್ಮೀರ ವಿಚಾರದಲ್ಲಿ ಮೂಗು ತುರಿಸಿಕೊಂಡು ಮಧ್ಯೆ ಬರ್ತಾರೆ. ಇದರ ಮಧ್ಯೆ ಟರ್ಕಿಯ ಶತ್ರು ರಾಷ್ಟ್ರವಾದ ಗ್ರೀಸ್ ನಮ್ಮನ್ನು ಆಹ್ವಾನಿಸುತ್ತಿದೆ. ಇಲ್ಲಿ ನಾವು ಹೇಗೋ ಭಾರತ ಪಾಕಿಸ್ತಾನವಿದ್ದೇವೆ, ಇದೇ ರೀತಿ ಅಲ್ಲಿ ಕೂಡ ಟರ್ಕಿ ಗ್ರೀಸ್. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನು ಕಂಪೇರ್ ಮಾಡಿದರೆ ಟರ್ಕಿಗೆ ಹೆಚ್ಚಾಗಿ ಹೋಗುವುದು ಭಾರತೀಯ ನಾಗರಿಕರು. ಅಲ್ಲಿನ ಟೂರಿಸಂಗೆ ಹೆಚ್ಚಿನ ಕೊಡುಗೆ ಕೊಟ್ಟಿದ್ದೇ ಇದೇ ಭಾರತೀಯರು. ಪಾಕಿಸ್ತಾನದ ಕೊಡುಗೆ ಏನೂ ಇಲ್ಲ. ಆದರೆ ಇಷ್ಟ ಆದರೂ ಕೂಡ ಈ ಟರ್ಕಿ ಮಾತ್ರ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಈ ಬಾಯ್ಕಾಟ್ನಿಂದ ಭಾರತಕ್ಕೆ ಏನೂ ನಷ್ಟವಿಲ್ಲ. ಯಾಕೆಂದರೆ ನಾವು ಟರ್ಕಿಯ ಬದಲಾಗಿ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತೇವೆ. ಅಕಸ್ಮಾತ್ ನಾಳೆ ಒಂದಿನ ನಮ್ಮ ವಸ್ತುಗಳನ್ನು ಅವರು ಬಾಯ್ಕಾಟ್ ಮಾಡಿದರೆ ನಾವು ಕೂಡ ಬೇರೆ ಕಸ್ಟಮರ್ಗಳನ್ನು ಹುಡುಕಬೇಕಾಗುತ್ತೆ. ಇಲ್ಲಿ ಭಾರತ ಹಾಗೂ ಟರ್ಕಿ ಕಂಪೇರ್ ಮಾಡಿದರೆ ಈ ಟರ್ಕಿಗೆ ಭಾರತವೇ ಒಂದು ಇಂಪಾರ್ಟೆಂಟ್ ಆದವ ರಾಷ್ಟ್ರ. ಇನ್ನು JNU ವಿಶ್ವವಿದ್ಯಾಲಯವು ಕೂಡ ಟರ್ಕಿ ಜೊತೆಗಿನ ಸಂಬಂಧವನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಹೀಗೆ ಪ್ರತಿಯೊಂದು ವಿಭಾಗದಲ್ಲೂ ಟರ್ಕಿಯನ್ನು ಬಾಯ್ಕಾಟ್ ಮಾಡಿದ್ದಾರೆ. ಅಲ್ಲಿನ ಪ್ರವಾಸೋದ್ಯಮ ಭಾರತೀಯರ ಜೊತೆ ಒಂದು ರಿಕ್ವೆಸ್ಟ್ ಮಾಡುತ್ತಿದೆ, ಬನ್ನಿ ನಮ್ಮ ರಾಷ್ಟ್ರಕ್ಕೆ ಬನ್ನಿ, ನಿಮಗೆ ಯಾವುದೇ ರೀತಿಯ ಈ ಸುರಕ್ಷತೆಯಲ್ಲಿ ಲೋಪ ಆಗದಂತೆ ನೋಡಿಕೊಳ್ಳುತ್ತೇವೆ. ಆದರೆ ಅವರಿಗೆ ಒಂದು ಅಸಲಿ ವಿಚಾರ ಗೊತ್ತಿಲ್ಲ ಕಾಣಿಸುತ್ತೆ. ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಬಾಯ್ಕಾಟ್ ಮಾಡಿದಲ್ಲ, ಬದಲಾಗಿ ಅವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದಕ್ಕಾಗಿ. ಆದರೆ ಅವರು ಏನೋ ಗೊತ್ತಿಲ್ಲದಂತೆ ನಾಟಕವಾಡುತ್ತಿದ್ದಾರೆ. ಇದರಿಂದಾಗಿ ಅಲ್ಲಿನ ಉದ್ಯೋಗದ ಮೇಲೆ, ಅಲ್ಲಿ ಆರ್ಥಿಕತೆ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಇಲ್ಲಿ ಟರ್ಕಿಗೂ ಕೂಡ ಒಂದು ಸಂದೇಶ ರವಾನಿಸಿದ್ದಾರೆ. ಶತ್ರು ರಾಷ್ಟ್ರವನ್ನು ಬೆಂಬಲಿಸಿದರೆ ಏನಾಗುತ್ತದೆ ಅಂತ ನಿಮಗೆ ಅದರ ಪರಿಣಾಮ ಎದುರಿಸಬೇಕಾಗುತ್ತೆ.